ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಬಸವಪಟ್ಟಣ ಊರಿನ ಹೆಮ್ಮೆಯ ಹೈದ ನಮ್ಮ ಈ ಶ್ರೀಕಂಠ. ಶ್ರೀ BM ಅರೇಶೆಟ್ಟಿ ಮತ್ತು ಶ್ರೀಮತಿ ಪಾರ್ವತಮ್ಮ ದಂಪತಿಗಳ 5ನೇ ಮಗ. ತಮ್ಮ ಶಾಲಾ ಶಿಕ್ಷಣವನ್ನ ಬಸವಪಟ್ಟಣದ ಸರ್ಕಾರಿ ಶಾಲೆಗಳಲ್ಲಿ ಮುಗಿಸಿ ಮೈಸೂರಿನ ಬನ್ಮಯ ಕಾಲೇಜಿನಲ್ಲಿ BCom ವ್ಯಾಸಂಗವನ್ನು ಮಾಡಿದ್ದಾರೆ. ಬಾಲ್ಯದಿಂದಲೂ ಸಿನಿಮಾ ಆಸಕ್ತಿ ಇದ್ದಂಥ ಶ್ರೀಕಂಠ ಅವರು ಕಟ್ಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರು. ಶ್ರೀ AT ರಘು ಅವರೊಂದಿಗೆ ಸಹ ನಿರ್ದೇಶಕರಾಗಿ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಯನ್ನು ಪಡೆದು ಉದಯ ಟಿವಿಯಲ್ಲಿ ಕಾರ್ಯಕ್ರಮದ ನಿರ್ಮಾಪಕ ಹಾಗೂ ನಿರೂಪಕರಾಗಿ ದುಡಿದಿದ್ದಾರೆ. ಇವರು ಶ್ರೀ ಮುತ್ತುರಾಜ್ ಅವರ ಜೊತೆಗೂಡಿ ಮಾಡುತ್ತಿದ್ದ ಹಾಸ್ಯ ಲಾಸ್ಯ ಎಂಬ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾಗಿತ್ತು. ಸುಮಾರು 40 ಚಲನಚಿತ್ರಗಳಲ್ಲಿ ಅಭಿನಯಿಸಿ ಈಗ ಅವರ ವೃತ್ತಿ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೀತಿ ಪ್ರೇಮ ಪಂಗನಾಮ ಎಂಬ ಚಿತ್ರವನ್ನ ಇವರೇ ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ. ಬಹುಮುಖ ಪ್ರತಿಭೆ ಶ್ರೀ ಶ್ರೀಕಂಠ ಅವರ ಜೀವನದ ಕಥೆ, ಅವರ 101 ನೆನಪುಗಳು ಈಗ ನಿಮ್ಮ ಮುಂದೆ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ಸರಣಿ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಈ 101 ನೆನಪಿನಲ್ಲಿ ಇನ್ನೊಬ್ಬ ಅತ್ಯಂತ ವಿಶೇಷವಾದ ವ್ಯಕ್ತಿ. ಅಂದರೆ ನೀವು ತುಂಬ ಜನ ಕಮೆಂಟ್ಗಳು ಮಾಡಿದ್ದೀರಾ ಇವ್ರ ಬಗ್ಗೆ. ಇವ್ರಿಗೊಬ್ರು ಕಾಂಬಿನೇಷನ್ ಕೂಡ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಾಗುತ್ತೆ. ತುಂಬ ಜನ ನೀವು ಕಮೆಂಟ್ ಮಾಡಿದ್ರಿ. ಆಮೇಲೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ನನಗೆ ಒಂಥರ ಕೆಲಸ ನಾನು ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು, ನಮ್ಮ ಸಂಜೀವ್ ಕುಲಕರ್ಣಿ ಅವರು, ಇವರೆಲ್ಲ ನನಗೆ ಅಲ್ಲಿ ಈ ಅಕ್ಷರಗಳನ್ನ, ಅಂದರೆ ಈ ಕ್ಯಾಮ್ರಾ ಅಕ್ಷರಗಳನ್ನ ಕಲಿಸ್ಕೊಟ್ಟಂಥ ಗುರುಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ನನಗೆ ತುಂಬ ಬೇಕಾಗಿರೋರು, ತುಂಬ ಆತ್ಮೀಯರು. ಈಗ ಅವರು ಬರಹಗಾರರು, ನಟರು, ನಿರೂಪಕರಾಗಿದ್ದವರು. ಅವರ ಒಂದು ಹಾಸ್ಯದ ಮೂಲಕ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದವರು. ಆ್ಯಂಡ್ ಏನು ಹೇಳಿ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಈ ಕಾರ್ಯಕ್ರಮ ಫುಲ್ಲು ಹೇಳ್ತಾನೆ ಇರ್ತೀನಿ. ನಾನಿವತ್ತು ಏನು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ, ಇದಕ್ಕೆಲ್ಲ ಅಡಿಪಾಯ ಹಾಕೊಟ್ಟಂಥ ಗುರುಗಳವರು ತಾರೆಗಳೊಂದಿಗೆ ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದನ್ನು ಈ ಡೇ ವಿತ್ ಸ್ಟಾರ್, ಅದನ್ನು ನಾವು ಇವಾಗ ನೀವು ಸುನಾದ್ ರಾಜ್ ಅವ್ರದ್ದು ನಾನು ಮಾಡ್ತಿರೋದು ನೋಡ್ತಾ ಇದ್ದೀರಿ. ಅದು ಇವಾಗ ಇವರೆಲ್ಲ ನಮಗಿನ್ನ ಮುಂಚೆ ನಮ್ಮ ಸೀನಿಯರ್ಸು ತುಂಬ ವರ್ಷಗಳ ಹಿಂದೆಯೇ ಈ ಕಾನ್ಸೆಪ್ಟೆಲ್ಲ ಮಾಡಿ ಬಿಸಾಕಿ ಇಟ್ಬಿಟ್ಟಿದ್ದಾರೆ. ನಾವೇನು ಹೊಸದಾಗಿ ಮಾಡ್ತಾ ಇಲ್ಲ. ಅಂಥ ಒಂದು ಕ್ರಿಯೇಷನಲ್ಲಿ ಇದ್ದಂಥವ್ರು ಈಗ ಡೈರೆಕ್ಟ್ರ್ ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಅವ್ರದ್ದೊಂದು ಹೊಸ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದು ಯಾವುದು ಏನು ಎಲ್ಲ ನೀವು ಮಾತಾಡ್ಕೊಂಡು ಹೋಗ್ತೀನಿ. ಅವರೇ ನನ್ನ ಪ್ರೀತಿಯ ಶ್ರೀಕಂಠ ಅವರು. ಶ್ರೀಕಂಠು ಸರ್ ಅಂತಲೇ ಕರೆಯೋದು. ನನಗೆ ಇವ್ರ ನಂಬರ್ ಇತ್ತು, ಮುಂಚೆದಲ್ಲಿ ಮಿಸ್ ಆಗ್ಬಿಟ್ಟಿತ್ತು. ತುಂಬ ದಿವಸಗಳಿಂದ ಪ್ರಯತ್ನ ಇವ್ರಿಗೆ ಇಂಟರ್ವ್ಯೂ ಮಾಡಬೇಕು ಅಂತ. ಬಟ್ ಒಂದು ಅಕೇಶನ್ಗೆ ಕಾಯ್ತಿದ್ವಿ. ಇವಾಗ ಅಕೇಶನ್ ಬಂತು. ನಮ್ಮ ಕುಲಕರ್ಣಿ ಅವ್ರ ಮಗ, ನಮ್ಮ ಸಂಜೀವ್ ಕುಲಕರ್ಣಿ ಅವ್ರ ಮಗ ಸೌರಭ್ ನನಗೆ ಅವರ ಹೊಸ ನಂಬರ್ ಕೊಟ್ಟರು. ಸೊ ನಂಬರ್ ಕೊಟ್ಟ ಮೇಲೆ ಫಿಕ್ಸ್ ಆಯಿತು. ಇವತ್ತು ನಿಮ್ಮ ಮುಂದೆ ಬಂದಿದ್ವಿ. ಸೊ ಥ್ಯಾಂಕ್ ಯು ಸೌರಭ್, ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಹಾಗೆ ನಮ್ಮ ಶ್ರೀಕಂಠು ಅವರ 101 ನೆನಪುಗೆ ಸ್ವಾಗತ, ಸುಸ್ವಾಗತ. ಭಾಳ ರೋಚಕವಾಗಿದೆ ಅವ್ರ ಬದುಕಿನ ಕತೆ. ತುಂಬ ನಿಮಗೆ ಸಾಕಷ್ಟು ಮನೋರಂಜನೆ ಇದೆ, ಒಂದು ಮೆಸೇಜ್ ಇದೆ. ಕಷ್ಟಪಟ್ಟರೆ ಏನೇನು ಆಗ್ಬೋದು ಅನ್ನೋದಕ್ಕೊಂದು ಇದಕ್ಕೆಲ್ಲ ಉದಾಹರಣೆ ನಮ್ಮ ಶ್ರೀಕಂಠು ಅವರ ಜೀವನದ ಕತೆ. ಸೊ ಹಾಗಿದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕನ ಕಟ್ಟಿಕೊಟ್ಟಿರುವ ಸಾಕಷ್ಟು ಜನ ಸಾಧಕರಲ್ಲಿ ಈ ಸಾಧಕ ಕೂಡ ಒಬ್ಬ. ಇಂಥವ್ರನ್ನ ಕರೆದು ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದವೇ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಶ್ರೀಕಂಠ್ ಅವರು. ಸರ್ ನಮಸ್ಕಾರ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಸ್ವಾಗತ ಸರ್ ನಮ್ಮ ಶೋಗೆ. ಎಷ್ಟೋ ವರ್ಷಗಳ ಎಲ್ಲ ನೆನಪು ಈಗ ಮರುಕಳಿಸ್ತಾ ಇದೆ ಅಲ್ವಾ ಸರ್? ಸಿಟಿ ಕೇಬಲಲ್ಲಿ ನೋಡಿದ ರಘು, ಜಿ ಕನ್ನಡದಲ್ಲಿ ಹೆಡ್ ಆಗಿದ್ರಲ್ಲ, ಅಯ್ಯೋ, ಅಲ್ಲಿ ತನಕ ನಿಮ್ಮ ಜರ್ನಿನ ನಾನು ನೋಡ್ಕೊಂಬಂದಿದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಜೊತೆ ನೀವು ಜೊತೆಯಾಗಿ ಒಂದಲ್ಲ ಒಂದು ಕಡೆ ಭೇಟಿ ಆಗಿದ್ದೀವಿ. ಅದೆಲ್ಲ ನಾವು ನೋಡೋದಕ್ಕೆ ಮಾಡೋದಕ್ಕೆ ಅಡಿಪಾಯಗಳೇ ನೀವು ಹಾಕೊಟ್ಟಿದ್ದೀವಿ ಸರ್. ನಿಮ್ಗಳನ್ನ ನೋಡಿ ಅಥವಾ ನೀವು ಹೇಳ್ಕೊಟ್ಟಿದ್ದನ್ನ ಕೇಳ್ಕೊಂಡು ನಾವು ಕೆಲಸಗಳು ಮಾಡಿರೋದು. ಸೊ ಥ್ಯಾಂಕ್ ಯು. ಗುರುಭ್ಯೋ ನಮಃ. ತಪ್ಪಾಗಲ್ಲ ಹಂಗಂದ್ರೆ ಸರ್. ನನಗೆ ನೀವು ಈ ಕ್ಯಾಪ್ ಹಾಕೊಂಡಿರೋದು ನೋಡಿದ್ರೆ ನನಗೆ ಉಪ್ಪಿ ಸರ್ ಡೈರೆಕ್ಷನ್ ಹಾಕೊಂಡು ಅದೇ ಥರ ನಡ್ಕೊ. ಏನು ಸರ್, ಹೇಗೆ ನಡೀತಿದೆ ಪ್ರೀತಿ ಪ್ರೇಮ ಪಂಗನಾಮದ ಕೆಲಸಗಳು? ಈ ರಘು, ನಾವೆಲ್ಲ ಸಿನಿಮಾ ಲ್ಯಾಂಡಿಗೆ ಬರೋಕ್ಕೆ ಮೊದಲು ಒಂದು ಡ್ರೀಮ್ ಇಟ್ಕೊಂಡೇ ಬಂದವರು. ನೀವಾಗಲಿ ನಾನಾಗಲಿ ನಮ್ಮ ಕನಸು ಒಂದೇ ಇದ್ದಿದ್ದು ಯಾವಾಗಾರು ಒಂದಿಷ್ಟು ಡೈರೆಕ್ಟರ್ ಆಗಬೇಕು ಅಂತ. ಅದಕ್ಕೆ ಹೆಂಗೆಂಗೋ ರೂಟ್ ಹುಡಿಕೊಂಡು ಏನೇನೋ ಆಗ್ಬಿಟ್ವಿ. ನೀವು ನಮಗಿಂತ ಜೂನಿಯರ್ ಆದರೂ ನಮಗಿಂತ ಮೊದಲೇ 3 ಸಿನಿಮಾ ಡೈರೆಕ್ಟ್ ಮಾಡಿಬಿಟ್ರಿ ನೀವು.
ಸೊ ನಾನು ಭಾಳ ದಿವಸದ ಕನಸಿದು ಒಂದು ಸಿನಿಮಾ ಮಾಡಬೇಕು ಅನ್ನೋದು. ಒಂದು ಹಾಸ್ಯದ ಕತೆ ಇಟ್ಕೊಂಡು ಒಂದು ಮೆಸೇಜ್ ಪಾಸ್ ಮಾಡುವಂಥದ್ದನ್ನು ಪ್ರಯತ್ನ ಮಾಡಿದ್ದೀನಿ. ಸಿನಿಮಾದ ಹೆಸರು ಪ್ರೀತಿ ಪ್ರೇಮ ಪಂಗನಾಮ. ಸಿನಿಮಾ ಎಲ್ಲ ಮುಗಿದಿದೆ. ಮೇ 2 ರಿಲೀಸ್ ಆಗುತ್ತೆ. ನಮ್ಮ ಜಡ್ಜಸ್ಸು ನೋಡಿದ್ಮೇಲೆ ಏನು ಹೇಳ್ತಾರೋ ಗೊತ್ತಿಲ್ಲ. ಪ್ರೀತಿ ಪ್ರೇಮ ಪಂಗನಾಮ ಅದು ಒಂದು ಸಪ್ರೇಟ್ ಸೆಗ್ಮೆಂಟೇ ನಾನು ಮಾಡ್ತೀನಿ. ನಮ್ಮದು 101 ನೆನಪು ನಾವು ಆ್ಯಸ್ ಇಟ್ ಈಸ್ ಫಸ್ಟ್ ಪ್ರಾರಂಭ ಮಾಡೋಣ. ಇಲ್ಲಿ ನನಗೆ ಗೊತ್ತು ನಿಮ್ಮ ಪ್ರಶ್ನೆ, ಮುತ್ತುರಾಜ್ ಅವ್ರು ಎಲ್ಲಿ ಅಂತ. ಯಾಕೆಂದ್ರೆ ನೀವಿದ್ದಾಗ ಅವ್ರಿದ್ದಾಗ ನಿಮ್ಮನ್ನು ಖಂಡಿತ ಸರ್. ಎಲ್ಲಿ ಮುತ್ತುರಾಜ್ ಅವ್ರು ಏನು ಎತ್ತಂತ ನೀವೇ ಹೇಳ್ಬಿಡಿ ಸರ್. ಮುತ್ತುರಾಜು ಈಗ ನಾನು ಅವರು ಬಾರಿ ಹಳೆಯ ಸ್ನೇಹಿತರು, ನಿಮಗೆಲ್ಲ ಗೊತ್ತು. ಸಾವಿರಾರು ಎಪಿಸೋಡ್ ಇಬ್ಬರು ಜೊತೆನಲ್ಲಿ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಅವ್ರು ಹೆಂಗೆ ಇಂಟ್ರೊಡ್ಯೂಸ್ ಆದರೂ ಏನು ಅಂತ ಮುಂದಕ್ಕೆ ಕತೆ ಹೇಳ್ತೀನಿ. ಸದ್ಯಕ್ಕೆ ಈ ಸಿನಿಮಾದ ಪ್ರೊಡ್ಯೂಸರ್ ಅವರು, ಡೈರೆಕ್ಟ್ರು ನಾನು. ಮುಂದೆ ಒಂದು ದಿವಸ ರಘು ಎದುರುಗಡೆ ನನ್ನ ಥರ ಅವರು ಕೂತ್ಕೊಂಡು ಅವ್ರ ನೆನಪನ್ನು ಹಂಚ್ಕೋತಾರೆ. ವೆರಿ ಶಾರ್ಟ್ಲಿ ಮುತ್ತುರಾಜ್ ಅವರು ಬರ್ತಾರೆ. ಇವಾಗ ಫಸ್ಟ್ ಶ್ರೀಕಂಠ ಸರ್ ಅವರ ಜೀವನದ ಕಥೆ ಆಗಿರೋದು ನಿಮಗೆ ಮೊದಲೇ ಕ್ಲಾರಿಫೈ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನೀವು ಗೊತ್ತು, ನೀವು ಕಮೆಂಟ್ ಮಾಡ್ತಾರೆ ಮುತ್ತುರಾಜ್ ಅವರು ಇಲ್ಲಿ ಅಂತ, ಅದಕ್ಕೆ ಫಸ್ಟೇ ಕ್ಲಾರಿಫೈ ಮಾಡ್ತೀನಿ. ಎಸ್ ಶ್ರೀಕಂಠ ಸರ್, ಹೇಳಿ ಸರ್. ನಿಮ್ಮ ಬದುಕಿನ ಕತೆಗೆ ಹೋಗೋಣ. ನಿಮ್ಮ 101 ನೆನಪಿನ ಊರುಗಳಿಗೆ ಹೋಗೋಣ. ಮೊದಲನೇದಾಗಿ ಪಂಚಪಾಂಡವರು ನೀವು. ಹೌದು, ಅಣ್ಣ ತಮ್ಮಂದ್ರು 6 ಜನ. 6 ಜನ ಅಂದರೆ ನಾನು ಬಿಟ್ಟು ಪಾಂಡವರು 5 ಜನ. ನಿಮ್ಮನ್ನು ಬಿಟ್ಟು 5 ಜನ ಪ್ಲಸ್ ಸಿಸ್ಟರ್ಸ್ ಇಬ್ರು ಅಕ್ಕ ತಂಗಿರು. ಹೇಗಿತ್ತು ಸರ್ ನಮ್ಮ ಶ್ರೀಕಂಠ ಅವ್ರು? ಯಾವ ಊರು, ಅವ್ರ ಬಾಲ್ಯ ಏನು? ನಿಮಗೆ ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಕೊಟ್ರಲ್ಲ, ಹಾಸನ ಜಿಲ್ಲೆಯವರು, ಅದೇ ಜಿಲ್ಲೆ ನಾನು. ತಾಲೂಕು ಬಂದು ಅರ್ಕಲ್ಗೂಡು. ಅಲ್ಲೊಂದು ಊರು ಬಸವಪಟ್ಟಣ ಅಂತ ಒಂದು ಚಿಕ್ಕ ಊರು. ಈಗೆಲ್ಲ ಹೋಬಳಿ ಆಗಿದೆ ಬಿಡಿ. ಅಲ್ಲಿ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಾವು ಪ್ರೊಮೋನೆಲ್ಲ ಮನೆ ಎಲ್ಲ ನೋಡಿದ್ವಿ, ಜನ ನೋಡಿದ್ದಾರೆ. ಅದೆಲ್ಲ ನೀವು ಸಾರ್ವಜನಿಕವಾಗಿ ಎಲ್ರಿಗೂ ನಮಗೆ ಒಂದು ಸಣ್ಣ ಪರಿಚಯ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಹೇಗಿತ್ತು ನಿಮ್ಮ ಬಾಲ್ಯ ಅಣ್ಣ ತಮ್ಮ ತಂದೆ ತಾಯಿ ಜೊತೆ? ಕರೆಕ್ಟ್. ಯಾಕೆಂದರೆ ಹೆಣ್ಮಕ್ಳು ಮನೇಲಿ ಜಾಸ್ತಿ ಇದ್ದರೆ ಬೇರೆ ಥರ ಇರ್ತದೆ, ಗಂಡು ಮಕ್ಕಳು ಜಾಸ್ತಿ ಇದ್ದರೆ ಲೈಫ್ ಬೇರೆ ಥರ ಇರ್ತದೆ. ನಮ್ಮ ತಂದೆ ಕಾಂಟ್ರಾಕ್ಟ್ರು, ಬೇಸಿಕಲಿ ಅಗ್ರಿಕಲ್ಚರು. ತಂದೆ ಹೆಸರು ಸರ್ BM ಅರೇಶ್ ಶೆಟ್ಟಿ ಅಂತ ಅದು, ಬಟ್ ಎಲ್ಲರೂ ಅವ್ರನ್ನ ಭಾಳ ಪ್ರೀತಿಯಿಂದ ಮುದ್ದಪ್ಪ ಶೆಟ್ಟಿ ಅಂತ ಕರೆಯೋರು. ತಾಯಿಯವ್ರ ಹೆಸರು ಪಾರ್ವತಮ್ಮ ಅಂತ ಹೇಳಿ. ಸೊ ನಾವು ಮೊದಲಿಬ್ಬರು ದೊಡ್ಡವರು ಊರು ಖಾಲಿ ಮಾಡಿಬಿಟ್ಟಿದ್ರು ಓದ್ಕೊಂಡು. ನನ್ನ ಅಮೇರಿಕಾದಲ್ಲಿರೋ ಬ್ರದರು, ಕೆನಡಾದಲ್ಲಿರೋ ಬ್ರದರು, ನಾನು ಈ ಊರಲ್ಲೊಬ್ಬ ಇದ್ದಾನೆ. ನಮ್ಮದೇ ಒಂಥರ ಬೆಳಗ್ಗೆ ಇದ್ದರೆ ಲೈಫು. ನಮ್ಮ ತಾಯಿ ಹೆಂಗಂತ ಮಾಡೋರು ಅಂದರೆ, ಸಾಟರ್ಡೆ ಸಂಡೇ ಬಂದುಬಿಟ್ರೆ ಬೆಳಗ್ಗೆ 9 ಗಂಟೆಗೆ ತಿಂಡಿ ಕೊಟ್ಬಿಟ್ಟು ಕಳಿಸ್ಬಿಡೋರು, ನೀವು ಸಂಜೆ ತಂಗ ಮನೆಗೆ ಬರಬೇಡಿ ಅಂತ. ಅಂದರೆ ಅಷ್ಟು ಅವ್ರಿಗೆ ಕಾಟ ಕೊಡ್ತಿದ್ದ ನಾವು. ತರಲೆಗಳು. ನಾವೇನು ಮಾಡೋವು, ಶನಿವಾರ ಭಾನುವಾರ ಕಾವೇರಿ ನದಿ ತೀರ ನಮ್ಮದು. ನಾವು ಯಾವಾಗ ನದಿಯಿಂದ ಮೇಲ್ಗಡೆ ಬರ್ತಿದ್ದು ಅಂದರೆ ಹೊಟ್ಟೆ ಎಸೆಯೋದು, ಮನೆಗೆ ಹೋಗ್ಲೇಬೇಕಲ್ಲ. ಆಗ ನಮ್ಮ ತಾಯಿ ಹೇಳೋರು, ಬರ್ತೀರಾ ಎಲ್ಲಿ ಹೋಯ್ತೀರಾ, ಹೊಟ್ಟೆ ಹಸ್ದಾಗ ಮನೆಗೆ ಬರ್ತೀರಾ ಅಂತ. ಆಗಲೇ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದಿದ್ದು. ಆಮೇಲೆ ಓಣಿ ಇತ್ತು ನಮ್ಮದೊಂದು. ಆ ಓಣಿನಲ್ಲಿ ನಾವು ಆಡಿರೋಷ್ಟು ಲಗೋರಿ ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಈಗೆಲ್ಲ ಗೊತ್ತೇ ಇಲ್ಲ ಬಿಡಿ. ಇದು ಯಾವುದು ಗೋಲಿಗಳೆಲ್ಲ, ಸೀಮೆಣ್ಣೆ ಗೋಲಿ, ಏನೇನೋ ದಪ್ಪದು ಎಲ್ಲ ಬರೋದು, ಅದರ ಆಟ ಒಂಥರ ಲೈವ್. ಈಗಿನ ಮಕ್ಳಿಗಿಲ್ಲ ಬಿಡ್ರಿ ಆ ಜೀವನ. ಇವತ್ತೆಲ್ಲ ತುಂಬ ಏನಂತಾರೆ ಗ್ಯಾಡ್ಜೆಟ್ಸ್ ಆಗ್ಬಿಟ್ಟಿದ್ದಾರೆ. ಇವತ್ತೆಲ್ಲ ಬರೀ ಮೊಬೈಲು, ಬೇರೆ ಬೇರೆ ವಿಡಿಯೋ ಗೇಮ್ಸು. ನಮ್ಮ ಜೀವನನೇ ಬೇರೆ ಥರ. ಇನ್ನೊಂದು ಆಟ ಆಡ್ತಿದ್ದೋ, ಅದು ನೀವು ಆಡ್ತಿದ್ರೇನೋ ಗೊತ್ತಿಲ್ಲ. ಈ ಒಂದು ಕೋಲು ಯಾರೋ ಸೋತನ್ನ ಇದು ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹೋಗೋದು ನಾವು ಆಡ್ತಿದ್ವಿ. ನಾವು ಒಂದ್ಸರಿ ಒಂದು ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಕಲ್ಲು ಮೇಲೆ ಇಡ್ಬೇಕು ನಮ್ಮ ಇದನ್ನು ಗೋಲು. ಅದೇ ಹಂಗೆ ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬಿಟ್ಟಿರೋ ನಮಗೆ ಗೊತ್ತಿಲ್ಲ, ಊರು ಬಿಟ್ಟು ಒಂದು. ಅಯ್ಯೋ ಭಾರಿ ಮಜಾ ಇತ್ತು. ಇವತ್ತು ಹೇಳ್ತೀನಿ, ಒಂಥರ ಗಂಡು ಮಕ್ಕಳು ಇದ್ದರೆ ಅದ್ರ ಮಜಾನೇ ಬೇರೆ. ಓಕೆ, ಈ ಗಂಡು ಮಕ್ಕಳು ನೀವು 6 ಜನ. ಹೌದು, ಅಕ್ಕ ತಂಗಿರು ಇಬ್ಬರು. ಸೊ ಅಕ್ಕ ತಂಗಿರ ವಿಷಯಗಳಲ್ಲಿ ಎಷ್ಟು ಪೊಸೆಸಿವ್ ಆಗಿದ್ರಿ? ನಮಗೆ ದೊಡ್ಡ ಅಕ್ಕ ಇದ್ರಲ್ಲ, ನಾವೆಲ್ಲ ಚಿಕ್ಕವರ ಇದ್ದಾಗಲೇ ಮದುವೆ ಆಗಿ ಹೋಗ್ಬಿಟ್ರು ಅವರು. ಹಂಗಾಗಿ ನಮಗೇನು ಅಷ್ಟು ಇದು ಬೆಳೀಲಿಲ್ಲ. ಕೊನೆ ತಂಗಿ ಅವಳು ಲಾಸ್ಟ್ ತಂಗಿ ಆಗಿರೋದ್ರಿಂದ ಏನಾಯ್ತಿತ್ತು, ನಮಗೂ ಅವಳಿಗೂ ಒಂದು 5-6 ವರ್ಷ ಗ್ಯಾಪ್ ಇರೋದು. ನಾನು SLC ಬಿಟ್ಟಾಗ ಅವಳು ಇನ್ನೂ 5ನೇ ಕ್ಲಾಸು 6ನೇ ಕ್ಲಾಸು ಇದ್ಲು. PUC ನಾನು ಬಂದುಬಿಟ್ಟೆ. ನಾನು ಲಾಸ್ಟ್ ಟೈಮ ಕೆನಡಾದಲ್ಲಿದ್ದಾನೆ. ಅವಳಿಗೂ ಭಾರಿ ಅಟ್ಯಾಚ್ಮೆಂಟ್ ಇತ್ತು. ಬಟ್ ಒಂದು ನಿಮ್ಗೇನು ಹೇಳಬೇಕು ಅಂದರೆ, 8 ಜನ ಮಕ್ಕಳಾದ್ರೂ ಸೊ ನಮ್ಮ ತಂದೆದು ಒಂದೇ ಆಸೆ, ಎಜುಕೇಷನ್. ಅವ್ರೇನು ಬೇರೆ ಮಾತಾಡ್ತಿದ್ದಿಲ್ಲ ನಮ್ಮ ಹತ್ರ. ನೋಡಪ್ಪ, ಓದ್ತೀರಾ, ಬರೀತೀರಾ, ಮೇಷ್ಟ್ರ ಮನೆಗೆ ಹೋಗ್ತೀರಾ, ಪುಸ್ತಕ ಬೇಕಾ, ದುಡ್ಡು ಕೇಳಿ. ನಾನು ಬಟ್ಟೆ ಹೊಲಿಸ್ತೀನಿ, ಶೂ ಹಾಕ್ಕೋತೀನಿ, ಸಾಕ್ಸ್ ಹಾಕ್ಕೋತೀನಿ ಅಂದರೆ ನಾನು ದುಡ್ಡು ಕೇಳಬೇಡಿ ಇನ್ನೋರು. ಅದಕ್ಕೆ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿರೋರೆಲ್ಲ ಆಲ್ಮೋಸ್ಟ್ ಡಿಗ್ರಿ, 2 ಇಂಜಿನಿಯರ್ಸ್,
ಎಲ್ಲರೂ ಬದುಕು ಕಟ್ಕೊಂಡಿರೋದೇ ಎಜುಕೇಷನ್. ವಿದ್ಯೆಯನ್ನು ಅಡಿಪಾಯ. ನಮ್ಮನ್ನು ಇವತ್ತು ಕಾಪಾಡಿರೋದೇ ಎಜುಕೇಷನ್. ಯಾವ ಸ್ಕೂಲು ಸರ್ ನೀವು ಓದಿದ್ದು? ಆದರೆ ಹೊನ್ನವಳ್ಳಿ ಕೃಷ್ಣ ಅವರಲ್ಲ, ಅವ್ರು ಆ ಕಾಲದಲ್ಲೇ ಬರೋರು ನಮ್ಮ ರಾಮನಾಥ್ಪುರ ಜಾತ್ರೆಗೆ. ಅವರೇ ಅವತ್ತು ಜಾತ್ರೆಗೆ ಬಂದು ವಿಶೇಷ. ಹೊನ್ನವಳ್ಳಿ ಕೃಷ್ಣ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡ್ತಾವ್ರೆ ಅಂತ ಅವರೇ ಸೆಲೆಬ್ರಿಟಿ ನಮಗೆ. ನಮ್ಗೆ ಅವ್ ಅಣ್ಣನ ನೋಡಿದ್ರೆ ರಾಜ್ಕುಮಾರ್ ನೋಡ್ದಂಗೆ ಅಂತವ.